ಹನ್ನೊಂದು ಡೈಲಾಗ್ ಮರ್ಯಾಕಾಲ ಆಗೈತೆ. ಒಳ್ಳೆ ಫಿಲ್ಮ್ ಅಣ್ಣ. ಹನ್ನೊಂದು ಡೈಲಾಗ್ ಸೂಪರ್. 100% ಸೈಕ್ ದಿಲ್ಮಾರ್ ಒಂದೊಂದು ಫೈಟ್ ಸೀನು ಒಡಿಯ ಏಟು ಹೊಸಬ್ರು ಹೀರೋ ಹೊಸಬ್ರು ಅಂತ ಎಲ್ಲ ಒಂದ್ಸಲ ಗುರು. ಫಸ್ಟ್ ಅಲ್ಲಿ ಆಕ್ಷನ್, ಲಾಸ್ಟ್ ಅಲ್ಲಿ ಲವ್ ಸೀನು ಎಲ್ಲ ಬ್ಲಾಕ್ ಬಾಸ್ಟರ್. ಜೈ ದಿಲ್ಮಾರ್. ಸೈಕ್ ಮೂವಿ ಗುರು. ಈ ಪಿಕ್ಚರ್ 100 ಪಕ್ಕ ದಿಲ್ಮಾರ್ಗೆ ಜೈ. ಹೇಗಿತ್ತು ಸರ್ ಸಿನಿಮಾ? ಅರ್ಜುನ್ ರೆಡ್ಡಿ ಮೂವಿ ಕೂಡ ಇಲ್ಲ. ಈ ಮೂವಿ ಒಂದ್ಸರಿ ನೋಡಿ ಕಣ್ಣಲ್ಲಿ ನೀರೇ ಬರುತ್ತೆ. ಯಾರ್ಯಾರು ಲವ್ ಫೇಲಿಯರ್ ಆಗಿದೆ ಒಂದ್ಸರಿ ಮೂವಿ ನೋಡಿ. ಚಿಂದಿ ಮೂವಿ. ರಾಮಗೌಡ್ರಿಗೆ ಅರ್ಜುನ್ ರೆಡ್ಡಿನೂ ಇಲ್ಲ ಈ ಮೂವಿ ಮುಂದೆ. ಸೂಪರ್ 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 ಚೆನ್ನಾಗಿದೆ. ಸೂಪರ್ ಆಗಿದೆ. ಏನ್ ಇಷ್ಟ ಆಯ್ತು? ಏನ್ ಇಷ್ಟ ಆಯ್ತು? ಏನ್ ಇಷ್ಟ ಆಯ್ತಲ್ಲ? ರಾಮು ಆಕ್ಷನ್ ಅಂತ ತುಂಬಾ ಚೆನ್ನಾಗಿದೆ. ಮತ್ತೆ ಚಂದ್ರಮೌಳಿ ಡೈರೆಕ್ಷನ್ ಮತ್ತೆ ಡೈಲಾಗ್ ಡೆಲಿವರಿ ಲವ್ ಸ್ಟೋರಿ ಸರ್. ಒಂದು ಹೃದಯಕ್ಕೂ ಮಾತು ಸರ್ ಇದು. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಒಂದು ಹುಡುಗಿ ಹೃದಯನ ಇನ್ನೊಂದು ಹುಡುಗಿ ಏನ್ ಮಾಡುವಾಗ ಸರ್ ಮಾಡಿದಾಗ ಸರ್ ಆ ಫೀಲ್ ಆಗಿ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್. ತುಂಬಾ ಅದ್ಭುತ ಸರ್. ಸಿನಿಮಾ ಮಾತ್ರ ತುಂಬಾ ಅದ್ಭುತವಾಗಿದೆ ಸರ್. ಸಿನಿಮಾ ಆಗಿತ್ತು. ಇವರು ರಾಮು ಹೀರೋ ಆಕ್ಷನ್ ಆಗಿರ್ಬೋದು. ಆಮೇಲೆ ಸ್ಟೋರಿ ಸರ್, ಮೇನ್ ಸ್ಟೋರಿ ತುಂಬಾ ಒಂದು ಒಳ್ಳೆ. ಈಗೆಲ್ಲ ಸಿನಿಮಾಗಳ ಆಕ್ಷನ್ ಆ ಥರ ಸಿನಿಮಾಗಳು ಬರೋದಂದ್ರೆ ಇದೊಂದು ಲವ್ ಸ್ಟೋರಿ ಸರ್. ತುಂಬಾ ಅದ್ಭುತವಾಗಿ ತುಂಬಾ ಅದ್ಭುತವಾಗಿ ಬಂದಿದೆ ಲವ್ ಸ್ಟೋರಿ. ಓಕೆ, ಥ್ಯಾಂಕ್ ಯು ಸರ್. ನಾವು ಹೇಳ್ಬೇಕಂತ ನಮ್ಮ ಪ್ರಕಾರ ಒಂದು ಆಟನ ಮಿಸ್ ಮಾಡ್ಕೊಂಡಿರೋನು ಅಂತ ಫೀಲಿಂಗ್. ಒಳ್ಳೆ ನೋಡ್ಬೋದು ಇಲ್ಲ ಅಂತಲ್ಲ. 100 ಹೋಗ್ಲಿ ಅಂತ ಆಗತ್ತೆ. 4 ನಮ್ಮ ಹೆಂಗಿತ್ತು ಸರ್? ಹೇಗಿತ್ತು ಸಿನಿಮಾ? ಏನು ಇಷ್ಟ ಆಯ್ತು ಬ್ರೋ? ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ. ಡೈರೆಕ್ಷನ್ ಚೆನ್ನಾಗಿದೆ. ಆಕ್ಟಿಂಗ್ ಚೆನ್ನಾಗಿದೆ. ಹೀರೋ ಹೊಸಬ್ರು, ಅವ್ರ ಆಕ್ಟಿಂಗು ಇಲ್ಲ ಹೊಸಬ್ರು ಅಂತ ಅನ್ನಿಸ್ಲಿಲ್ಲ. ಆಕ್ಟಿಂಗ್ ತುಂಬಾ ನ್ಯಾಚುರಲ್ ಆಗಿದೆ. ಈವನ್ ಪ್ರತಿಯೊಬ್ಬರು ಕ್ಯಾಸ್ಟಿಂಗ್ ಸೆಲೆಕ್ಷನ್ ಇರ್ಬೋದು, ಪ್ರತಿಯೊಂದು ಚೆನ್ನಾಗಿದೆ. ಓವರ್ ಸ್ಟೋರಿ ಚೆನ್ನಾಗಿದೆ ಅಂಡ್ ವಾಚಬಲ್ ಅಂಡ್ ವರ್ತ್ ಫಾರ್ ಮನಿ. ಮೇಡಮ್ ಹೇಗಿತ್ತು ಸಿನಿಮಾ? ಏನು ಇಷ್ಟ ಆಯ್ತು ಮೇಡಮ್? ಓಕೆ, ಆಕ್ಟಿಂಗ್ ಎಲ್ಲ ಹೇಗಿತ್ತು? ಸಿನಿಮಾ ಬೆಂಕಿ ಸರ್. ಒಳ್ಳೆ ಸಿನಿಮಾ. ಡೈಲಾಗ್ ಅಂತೂ ಡೈರೆಕ್ಟರ್ ಬರ್ದಿದ್ದಾರೆ. ಒಂದೊಂದು ಡೈಲಾಗ್ ಸೂಪರ್ ಸರ್. ಎಂಜಾಯ್ ಮಾಡಿದೀವಿ. ಸಖತ್ ಸಿನಿಮಾ. ಸ್ವಲ್ಪ ನೀವು ಪಬ್ಲಿಸಿಟಿ ಮಾಡಿ. ಹೊಸ ಇರುವಂತ ಅನ್ಸದೇ ಇಲ್ಲ. ಆ ಡೈಲಾಗ್ ಬರೆಯೋದು ದೊಡ್ಡದಲ್ಲ. ಆ ಡೈಲಾಗ್ ಹೇಳ್ತಾನಲ್ಲ, ಹೇಳಿ ನಾವೆಲ್ಲ ಚಪ್ಪಳಿ ಹೊಡಿತೀವಲ್ಲ, ಅದು ಆಕ್ಟ್ರು ಡೈರೆಕ್ಟ್ರು ಸೂಪರ್. ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ತುಂಬಾ ಎಂಜಾಯ್ ಮಾಡಿದೀವಿ. ನೀವು ಪಬ್ಲಿಸಿಟಿ ಮಾಡಿ ಸರ್. ಎಲ್ಲಿ ಸಿನಿಮಾ ಸೂಪರ್ ಸರ್. ಡೈಲಾಗ್ ಮಾತ್ರ ಒಳ್ಳೆ ಸೂಪರ್ ಆಗೈತೆ. ನೋಡಕ್ಕೆ ಒಳ್ಳೆ ಇಂಟ್ರೆಸ್ಟ್ ಉಂಟು. ಫಿಲಮ್ ಸೂಪರ್ ಆಗಿದೆ. ಓಕೆ, ಚೆನ್ನಾಗಿದೆ ಆಕ್ಟಿಂಗ್ ಮಾತ್ರ. ಆದ್ರೂ ನಮ್ಗೆ ಒಂಥರ ಹುಚ್ಚಿಡ್ದಂಗೆ ಆಗ್ಬಿಟ್ಟಿದೆ. ಓ ಯಾಕೆ? ಆದ್ರೆ ಈ ಡಬಲ್ ಇದು ಮಾಡಿದಾರಲ್ಲ, ಟೈಪ್ ನಮ್ಮ ಶಿವರಾಜ್ ಕುಮಾರ್ ಹೋಮ್ ಫಿಲಮ್ ನೋಡ್ಲಿಕ್ಕೆ ಅದೇ ನೆನಪು. ಹೇಗಿತ್ತು ಸಿನಿಮಾ? ಹೇಳಿ, ಹೇಗಿತ್ತು ಸಿನಿಮಾ? ತುಂಬಾ ಥ್ಯಾಂಕ್ಸ್. ತುಂಬಾ ಖುಷಿಯಾಗಿದ್ದೀನಿ. ಯಾಕಂದ್ರೆ BGM ಬಗ್ಗೆ ತುಂಬಾ ರೆಸ್ಪಾನ್ಸ್ ಆಗ್ತದೆ. ಸಿನಿಮಾ ನೋಡಿದ್ರೆ ತುಂಬಾ ಮಜಾ ಇದೆ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಇನ್ನು ಬೇರೆ ತರ ಇದೆ. ಸೊ ದಯವಿಟ್ಟು ಸಿನಿಮಾ ಮಿಸ್ ಮಾಡಬೇಡಿ. ಥಿಯೇಟರ್ ಬಂದು ನೋಡಿ. ಖಂಡಿತ ಡಿಸಪಾಯಿಂಟ್ ಆಗಲ್ಲ. ಅಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅವಕಾಶ ಮಾಡೋದಕ್ಕೆ ನಮಗೆ ಎಲ್ಲ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ತುಂಬಾ ಥ್ಯಾಂಕ್ ಯು ಸೊ ಮಚ್ ಸರ್. ಹೀರೋ ಹೊಸಬ್ರು, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಆಕ್ಟಿಂಗ್ ಹೇಗಿತ್ತು? ಅಯ್ಯೋ ಸರ್, ರಾಮ್ ಸರ್ ಹೊಸಬ್ರು ಅಂತ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ಪರ್ಫಾರ್ಮೆನ್ಸ್ ನೀವು ನೋಡಿದಿರಾ. ಫಸ್ಟ್ ಹಾಫ್ ಇರೋ ಕ್ಯಾರೆಕ್ಟರ್, ಸೆಕೆಂಡ್ ಹಾಫ್ ಅಂತ ಅವ್ರು ತಿಂದಾಕವ್ರೆ. ಆ ಡೈರೆಕ್ಟರ್ ಸರ್, ಎಸ್ಪೆಷಲಿ ಚಂದ್ರಮೌಳಿ ಸರ್ ಡೈಲಾಗ್ಸ್ ಏನಿದೆ, ಅವ್ರ ಪೆನ್ ಪವರ್ ಇಲ್ಲಿ ಗೊತ್ತಾಗ್ತಿಲ್ಲ. ಬೇರೆ ಲೆವೆಲ್ ಸರ್. ಅವ್ರು ಆಲ್ರೆಡಿ KGF ಚಾಪ್ಟರ್ 2 ಎಲ್ಲ ಅವರೇ ಬರ್ದಿದ್ದು. ಇದೇ ಹೇಗಿತ್ತು ಸರ್? ಯಾಕಂದ್ರೆ ಮೊನ್ನೆ ಇಂಟರ್ವ್ಯೂ ಹೇಳಿದ್ರು ಸರ್, KGF ಗೆ ಆ ತರ ಡೈಲಾಗ್ಸ್, ಬಟ್ ಈ ತರ ಸಿನಿಮಾಗೆ ಒಂದು ಡೈಲಾಗ್ಸ್ ಹೆಂಗ್ ಪ್ಯಾಕ್ ಮಾಡೋದು ಸಖತ್ತಾಗಿ ಮಾಡಿದಾರೆ. ಡೈಲಾಗ್ಸ್ ಅಂತೂ ಬೇರೆ ಪ್ರಾಣ ಅಂತ ಹೇಳ್ಬೋದು ಸಿನಿಮಾಗೆ.
ಓಕೆ, ಅತಿಥಿ ಅವರೆಲ್ಲ ಆಕ್ಟಿಂಗ್ ಸರ್ ಅದ್ಭುತ. ಅತಿಥಿ ಅವರಾಗ್ಲಿ ಫಸ್ಟ್ ಹಾಫ್ ಅಲ್ಲಿ, ಸೆಕೆಂಡ್ ಹಾಫ್ ಅಲ್ಲಿ ದಿಬ್ಬಲ್ ಹಯಾತಿ ಅವರು, ಸಾಯಿ ಕುಮಾರ್ ಸರ್ ಅವ್ರನ್ನ ಈ ತರ ಕ್ಯಾರೆಕ್ಟರ್ ನೋಡಕ್ ಸಾಧ್ಯ ಇಲ್ಲ. ಅದ್ಭುತವಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಚಂದ್ರಮೌಳಿ ಸರ್ ಡೈರೆಕ್ಷನ್, ಡೈಲಾಗ್ಸ್ ಅದ್ಭುತವಾಗಿ ಮಾಡ್ತಾರೆ, ಬಟ್ ಡೈರೆಕ್ಷನ್ ಅದ್ಭುತವಾಗಿ ಮಾಡ್ತಾರೆ. ನನಗೂ BGM ಮಾಡೋಕೆ ತುಂಬಾ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುತ್ತೆ, ತುಂಬಾ ಸಿಕ್ಕಿದೆ, ತುಂಬಾ ಹ್ಯಾಪಿಯಲ್ಲಿ ಇದೆ ಸರ್. ಥ್ಯಾಂಕ್ ಯು.